ಅಪೂರ್ಣಗೊಂಡ ಕುಡಿಯುವ ನೀರು ಯೋಜನೆ ಮತ ಬಹಿಷ್ಕಾರದ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು ಲೋಕಸಮರದಲ್ಲಿ ಕುರುಡು ಕಾಂಚಾಣದ ದರ್ಬಾರ್. ಕಾಗವಾಡದಲ್ಲಿ 5,45,000 ಹಣ ವಶಕ್ಕೆ. ಪ್ರಧಾನಿ ಭಾವಚಿತ್ರ ಇರೋ ಟಿ ಶರ್ಟ್ ಟೋಪಿ ಜಪ್ತಿ. ಯುಗಾದಿ ಹಬ್ಬದ ದಿನವೂ ಅಖಾಡಕ್ಕಿಳಿದ ಜಿಲ್ಲಾಧಿಕಾರಿ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಕುಡಿಯುವ ನೀರು ಯೋಜನೆ ಪೂರ್ಣಗೊಳಿಸದ ಹಿನ್ನೆಲೆಯಲ್ಲಿ ಮತದಾನ ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಪ್ಪಣ್ಣನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಕಳೆದ 10 ವರ್ಷಗಳಿಂದ ಹಾಗಲವಾಡಿ ಹೇಮಾವತಿ ಕುಡಿಯುವ ನೀರಿನ ಯೋಜನೆ ಪೂರ್ಣಗೊಳಿಸಿಲ್ಲ. ಬಜೆಟ್ನಲ್ಲಿ ಅನುದಾನ ನೀಡಿದ್ರು, ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. ಹೀಗಾಗಿ ಮತದಾನ ಬಹಿಷ್ಕರಿಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ಲೋಕಸಮರದ ವೇಳೆ ಜನ ಕಾಂಚಾಣ ಸದ್ದು ಮಾಡ್ತಿದೆ. ಚುನಾವಣಾ ಅಧಿಕಾರಿಗಳು ಹಾಕಿರುವ ಚೆಕ್ ಪೋಸ್ಟ್ಗಳಲ್ಲಿ ಲಕ್ಷ ಹಣ ಪತ್ತೆ ಆಗ್ತಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದ ಹೊರವಲಯದಲ್ಲಿರುವ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 5,45,000 ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಕುಡಚಿಯಿಂದ ಮೀರಜ್ಗೆ ಕಾರಿನಲ್ಲಿ ಹಣ ಸಾಗಿಸಲಾಗ್ತಿತ್ತು. ಸೂಕ್ತ ದಾಖಲಾತಿಗಳು ಇಲ್ಲದ ಕಾರಣ ಸ್ವಪ್ನಿಲ್ ಎಂಬಾತನಿಂದ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಚೆಕ್ ಪೋಸ್ಟ್ನಲ್ಲಿ ಪರಿಶೀಲನೆ ವೇಳೆ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 2,80,000 ಹಣವನ್ನ ಜಪ್ತಿ ಮಾಡಲಾಗಿದೆ. ರಮೇಶ್ ಜಕ್ಕನ್ನವರ್ ಎನ್ನುವವರ ಕಾರಿನಲ್ಲಿ ಹಣ ಸಾಗಿಸುತ್ತಿದ್ದ. ಸೂಕ್ತ ದಾಖಲೆ ಇಲ್ಲದ ಕಾರಣಕ್ಕೆ ಚುನಾವಣಾಧಿಕಾರಿಗಳು ಹಣ ಜಪ್ತಿ ಮಾಡಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲೂ 2 ಲಕ್ಷ ಹಣ ಸೀಸ್ ಆಗಿದೆ. ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ದಾನವಾಡ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 2 ಲಕ್ಷ ನಗದನ್ನ ವಶಕ್ಕೆ ಪಡೆಯಲಾಗಿದೆ. ಕಾರಿನಲ್ಲಿ ಕೊಲ್ಲಾಪುರ ಜಿಲ್ಲೆಯ ಶಿರೋಳದಿಂದ ಬೆಳಗಾವಿಗೆ ಹಣ ಸಾಗಿಸಲಾಗ್ತಿತ್ತು. ಹಣ ಸಾಗಿಸುತ್ತಿದ್ದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಧಾನಿ ಮೋದಿ ಭಾವಚಿತ್ರವಿರುವ ಟಿ ಶರ್ಟ್ ಟೋಪಿಗಳನ್ನ ಚುನಾವಣಾಧಿಕಾರಿಗೆ ಮಾಹಿತಿ ನೀಡದೆ ಸಾಗಾಟ ಮಾಡಿದ್ದಕ್ಕೆ ಜಪ್ತಿ ಮಾಡಲಾಗಿದೆ. ಬಿಜೆಪಿ ಚಿಹ್ನೆ, ಮೋದಿ ಫೋಟೋ ಇರುವ ಟಿ ಶರ್ಟ್ ಟೋಪಿ ಬೀದರ್ಗೆ ಸಾಗಿಸಲಾಗ್ತಿತ್ತು. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ತುಮಕುಂಟ ಚೆಕ್ ಪೋಸ್ಟ್ನಲ್ಲಿ 9,51,000 ಮೌಲ್ಯದ ಟೋಪಿ ಹಾಗೂ ಬಿಜೆಪಿ ಚಿಹ್ನೆ ಇರುವ ಟಿ ಶರ್ಟ್ ಸೀಸ್ ಮಾಡಲಾಗಿದೆ. ಇದು ಬೀದರ್ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾಗೆ ಸೇರಿದ್ದು ಎನ್ನಲಾಗಿದೆ. ಯುಗಾದಿ ಹಬ್ಬದ ದಿನವೂ ಚೆಕ್ ಪೋಸ್ಟ್ನಲ್ಲಿ ಡಿಸಿ ರೌಂಡ್ಸ್ ಹಾಕಿದ್ದಾರೆ. ಕೋಲಾರ ಗಡಿಗೆ ಹೊಂದಿಕೊಂಡಿರುವ ಆಂಧ್ರ ತಮಿಳುನಾಡು ಗಡಿಭಾಗದ ಚೆಕ್ ಪೋಸ್ಟ್ನಲ್ಲಿ ಚುನಾವಣಾಧಿಕಾರಿ ಅಕ್ರಮ್ ಪಾಷಾ ತಪಾಸಣೆ ನಡೆಸಿದ್ರು. ಹಬ್ಬದ ದಿನವೂ ಚುನಾವಣಾ ಕರ್ತವ್ಯದಲ್ಲಿ ತೊಡಗಿದ ಡಿಸಿ ಗಂಟೆಗಟ್ಟಲೆ ವಾಹನ ತಪಾಸಣೆಯನ್ನ ನಡೆಸಿದ್ರು. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಫಲಾನುಭವಿ ಮಹಿಳೆಯೊಬ್ಬರು ರೆಫ್ರಿಜರೇಟರ್ ಖರೀದಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ನಿವಾಸಿ ಲತಾ ಎಂಬುವರು ಯುಗಾದಿ ದಿನವೇ ರೆಫ್ರಿಜರೇಟರ್ ಖರೀದಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 17,500 ರೂಪಾಯಿ ಕೊಟ್ಟು ರೆಫ್ರಿಜರೇಟರ್ ತಂದು ಪೂಜೆ ಸಲ್ಲಿಸಿದ್ದಾರೆ. ಟಿವಿ9 ವರದಿಯನ್ನ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಗ್ಯಾರಂಟಿಯ ಹಣ ಕೂಡಿಟ್ಟು ಫ್ರಿಡ್ಜ್ ಖರೀದಿಸಿದ ಸುದ್ದಿ ತಿಳಿದು ಮನಸ್ಸಿನಲ್ಲಿ ಒಂದು ಸಾರ್ಥಕತೆಯ ಭಾವ ಮೂಡಿದೆ. ರಾಜಕೀಯ ಮಾಡಲೆಂದೇ ಎಷ್ಟೋ ಜನ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ರು. ನಾವು ಬಡವರ ಮೇಲೆ ರಾಜಕೀಯ ಮಾಡಲ್ಲ, ಬಡವರ ಬದುಕು ಕಟ್ಟುವ ಕೆಲಸ ಮಾಡುತ್ತಿದ್ದೇವೆ. ಅವರ ಬದುಕಿನ ಗುಣಮಟ್ಟ ಹೆಚ್ಚಿಸಿದ ಸಾರ್ಥಕತೆ ಸಾಕು ನಮಗೆ, ಹೀಗಂತ ಡಿಸಿಎಂ ಡಿಕೆ ಪೋಸ್ಟ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಐಸಿಎಲ್ ಫಿನ್ಕಾರ್ಪ್ ಸಂಸ್ಥೆಯು ಹೂಡಿಕೆದಾರರ ಅನುಕೂಲಕ್ಕಾಗಿ ಹೊಸ ಯೋಜನೆಯೊಂದನ್ನು ಘೋಷಿಸಿದೆ. ಹೂಡಿಕೆದಾರರ ಸುರಕ್ಷತೆಗಾಗಿ ರಿಡೀಮೇಬಲ್ ನಾನ್ ಕನ್ವರ್ಟೇಬಲ್ ಡಿಬೆಂಚರ್ ಅನ್ನ ಘೋಷಿಸಿದೆ. ಇದು 23ನೇ ಏಪ್ರಿಲ್ 2024ರವರೆಗೆ ಚಂದಾದಾರರಿಗೆ ಲಭ್ಯವಿರುತ್ತದೆ. ಹೂಡಿಕೆದಾರರಿಗೆ ಸುರಕ್ಷಿತ ಹೂಡಿಕೆ, ಭರವಸೆಯ ಹೆಚ್ಚಿನ ಆದಾಯ ಮತ್ತು ಸಮಯಾವಕಾಶಗಳ ಆಯ್ಕೆಗಳನ್ನು ಒದಗಿಸುತ್ತದೆ. ಹೂಡಿಕೆದಾರರು ಮಾಸಿಕ, ವಾರ್ಷಿಕ ಅಥವಾ ಸಂಚಿತ ಆಧಾರದ ಮೇಲೆ ಪಾವತಿಗಳನ್ನು ಸ್ವೀಕರಿಸಲು ಆಯ್ಕೆ ಮಾಡಬಹುದು. ICL Fincorp announces public issue of secured NCD. Double your investments. Visit iclfincorp.com.